ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಸೊ ಇವತ್ತಿನ ಈ ವಿಡಿಯೋಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಅಡ್ಮಿಕ್ಷರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಅಡ್ಮಿಕ್ಷರ್ಸು ಯಾವ್ಯಾವ ಥರ ಯೂಸ್ ಮಾಡ್ತಾರೆ ಕಾಂಕ್ರೀಟಲ್ಲಿ, ಸೊ ಅದ್ರ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಸೊ ಅದೆಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಾ ಇದ್ದಾರೆ, ಸೊ ನಮ್ಮ ಚಾನಲಲ್ಲಿ ಯಾವ್ಯಾವ ವಿಡಿಯೋ ಇದೆ ಅಂತ ತುಂಬ ಜನ ಗೊತ್ತಿಲ್ಲ. ಸೊ ಅದಕ್ಕೆ ನಾನೇನೆಂದರೆ ಈ ವಿಡಿಯೋಲಿ ಫಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಯಾವಾಗ ನೀವು ನಮ್ಮ ಚಾನಲ್ ಓಪನ್ ಮಾಡ್ತಿರಲ್ಲ ಸಿವಿಲ್ ವಿತ್ ಸುಧೀರು, ಸೊ ಇಲ್ಲಿ ನೀವು ಹೋದಾಗ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು, ಆಯಿತಾ. ಎಲ್ಲರೂ ಬರೀ ಹೋಮು ಅಥವಾ ವಿಡಿಯೋಸಲ್ಲಿ ನೋಡ್ತೀರಾ. ಸೊ ವಿಡಿಯೋಸಲ್ಲಿ ನೋಡಿದ್ರೆ ಒಂದೊಂದ್ಸಲ ಮೇಲ್ಗಡೆ ಕೆಳಗಡೆ ಆಗಿರುತ್ತೆ ವಿಡಿಯೋಸು. ಸೊ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಬೇಕು. ಸೊ ಗೋ ಟು ದ ಪ್ಲೇ ಲಿಸ್ಟಲ್ಲಿ ಹೋದಾಗ ನೋಡಿ, ಇಲ್ಲಿ ಕಾಂಕ್ರೀಟ್ ಟೆಕ್ನಾಲಜಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನು, ಸೊ ಈ ಥರ ನಾನು ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ, ಆಯಿತಾ. ಅಲ್ಲಿ ನೀವು ಹೋಗಿ ನೀವು ಆರಾಮಾಗಿ ಅಂದರೆ ನೀವು ವಿಡಿಯೋಸ್ನ ನೋಡಿ ಕಲಿಬೋದು, ಆಯಿತಾ. ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಹೇಳ್ತಾ ಇರೋದು, ಆಯಿತಾ. ಇಲ್ಲಿ ನೋಡಿ, ಸೊ ಕಾಂಕ್ರೀಟ್ ಟೆಕ್ನಾಲಜಿ ಇದೆ, ಬಿಲ್ಡಿಂಗ್ ಮಟೀರಿಯಲ್ಸ್ನ ಕನ್ಸ್ಟ್ರಕ್ಷನ್ ಮತ್ತು MCQ ಇದೆ. ಈ ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ಸು MCQನು ವಿಡಿಯೋ ಮಾಡಿದ್ದೀನಿ, 500 ಟಾಪ್ 500 ಕ್ವಶನ್ಸ್ದು ಒಳ್ಳೆ ಏನಂದರೆ ಕಂಟೆಂಟ್ ಇದೆ, ಅದರಲ್ಲಿ ಹೋಗಿ ನೋಡ್ಬೋದು. ಇಲ್ಲಿದೆ ನೋಡಿ, ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮಟೀರಿಯಲ್ MCQ ಕ್ವಶನ್ಸ್ದು ವಿಡಿಯೋಸ್ ಇದೆ, 77 ವಿಡಿಯೋಸು, ಅಲ್ಲಿ ಹೋಗಿ ನೋಡ್ಕೊಳ್ಳಿ, ಚೆನ್ನಾಗಿದೆ ಅದನ್ನು. ಸೊ ಕ್ರ್ಯಾಶ್ ಕೋರ್ಸ್ ವಿಡಿಯೋಸ್ ಇದೆ, ಮತ್ತು CPM ಪಾರ್ಟ್ ವಿಡಿಯೋಸು ಇದರಲ್ಲಿದೆ, ಯಾವುದರಲ್ಲಿ ಸಿವಿಲ್ AJE ಕ್ರ್ಯಾಶ್ ಕೋರ್ಸಲ್ಲಿ. ಮತ್ತು ಏನಂದರೆ ಸೊ ಬ್ರಿಡ್ಜ್ ಇಂಜಿನಿಯರಿಂಗ್ ವಿಡಿಯೋಸು ಇದೆ, ಯಾಕೆಂದರೆ WRD ಸಿಲೆಬಸಲ್ಲಿ ಬ್ರಿಡ್ಜ್ ಇಂಜಿನಿಯರಿಂಗು ಇದೆ. ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. KPTCL AJEನು ಸ್ವಲ್ಪ ಏನಂದರೆ ಅಲ್ಲಿ ಪೇಪರ್ಸ್ ಇದೆ, ಮತ್ತು KPCLು ಪ್ರೀವಿಯಸ್ ಇಯರ್ ಪೇಪರ್ ಜೂನಿಯರ್ ಇಂಜಿನಿಯರು ಮತ್ತು AE ಕ್ವಶನ್ ಪೇಪರ್ ಇದೆ, ಆಯಿತಾ. ಮತ್ತು PSCದು ಮತ್ತು ಹೈಡ್ರಾಲಿಕ್ ಸ್ಟ್ರಕ್ಚರ್ಸ್ ಒಂದು ವಿಡಿಯೋ ಇದೆ, ಬೇಸಿಕ್ ಸಿವಿಲ್ ಇಂಜಿನಿಯರಿಂಗ್ ವಿಡಿಯೋಸ್ ಇದೆ, ಪ್ರೀ ಟೆನ್ಷನ್ ಪೋಸ್ಟ್ ಟೆನ್ಷನ್ ಬಗ್ಗೆ 1-2 ವಿಡಿಯೋ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಎನ್ವೈರ್ಮೆಂಟಲ್ ಸ್ಟಡೀಸಲ್ಲಿ ಇದೆಯಲ್ಲ ಅದ್ರ ಮೇಲೆ 2 ವಿಡಿಯೋ ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಸಬ್ಜೆಕ್ಟಲ್ಲಿ ಸ್ವಲ್ಪ ಆಲ್ರೆಡಿ ಆಗಿದೆ, ಆಯಿತಾ. ಯಾವ ಥರ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಆ ಥರ ನಾನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದರೊಳಗಡೆ. ಸೊ ನಿಮಗೆ ಅರ್ಥ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಈ ಥರ ನೀವು ವಿಡಿಯೋಸ್ ನೋಡಬೇಕು, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲರಿಗೂ ಏನಂದರೆ ಈ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಗೊತ್ತಾಗಲಿ. ತುಂಬ ಜನ ಗೊತ್ತಾಗ್ತಿಲ್ಲ ಎಲ್ಲಿ ವಿಡಿಯೋಸ್ ಇದೆ ಅಂತ. ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸಣ್ಣ ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಓಕೆ, 1 ನಿಮಿಷ. ಓಕೆ, ಸೊ ಇವತ್ತಿನ ಫಸ್ಟು ಅಡ್ಮಿಕ್ಷರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಅಡ್ಮಿಕ್ಷರ್ ಅಂದರೆ ಏನು, ಆಯಿತಾ. 1 ನಿಮಿಷ. ಸೊ ಅಡ್ಮಿಕ್ಷರ್ ಅಂದರೆ ಓಕೆ. ಸೊ ನೋಡಿ, ಸೊ ಅಡ್ಮಿಕ್ಷರ್ ಅಂದರೆ ಸೊ ಈ ಅಡ್ಮಿಕ್ಷರ್ 1 ನಿಮಿಷ, ಯಾಕೋ ಬರ್ತಾ ಇಲ್ಲ ಪೆನ್ನು. ನಿಮಿಷ. ಓಕೆ, ಪೆನ್ ಪ್ರಾಬ್ಲಮ್ ಆಗ್ತಿದೆ, 1 ನಿಮಿಷ ಫ್ರೆಂಡ್ಸ್. ಅಲ್ಲಿ ಗಂಟ ನೀವು ಸ್ವಲ್ಪ ಸ್ಲೈಡ್ ನೋಡ್ತಾ ಇರಿ, 1 ನಿಮಿಷ ನೋಡ್ತೀನಿ ಪ್ರಾಬ್ಲಮ್ ಯಾವುದು ಸಾಲ್ವ್ ಆಗ್ತಾಯಿದೆ ಅಂತ. ಓಕೆ, ಹೇಳ್ಬಿಡಿ. ಸೊ ಅಡ್ಮಿಕ್ಷರ್ ಈಸ್ ಡಿಫೈನ್ಡ್ ಆಸ್, ಇಲ್ಲಿ ನಾನು ಕರ್ಸರ್ ಇಡ್ತಾ ಇದ್ದೀನಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅಡ್ಮಿಕ್ಷರ್ ಏನಂದರೆ, ಇವಾಗ ನಾರ್ಮಲ್ ನಮ್ಮ ಕಾಂಕ್ರೀಟ್ ಏನೇನಿದೆ, ಕಾಂಕ್ರೀಟಲ್ಲಿ ಯಾವುದೇ ಮಟೀರಿಯಲ್ ಇದೆ ನಿಮ್ಗೆ ಗೊತ್ತಿದೆಯಲ್ಲ. ಒಂದು ಕಾಂಕ್ರೀಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅದರಲ್ಲಿ ಸಿಮೆಂಟ್ ಇರಬೇಕು, ಆಯಿತಾ. ಸಿಮೆಂಟು, ವಾಟರು, ಅಗ್ರಿಗೇಟ್ಸ್ ಇರಬೇಕು. ಬಟ್ ಅದನ್ನು ಬಿಟ್ಟು ಬೇರೆ ಮಟೀರಿಯಲ್ ಆ್ಯಡ್ ಮಾಡ್ತೀವಿ. ಬೇರೆ ಮಟೀರಿಯಲ್ ಆ್ಯಡ್ ಮಾಡಿದಾಗ, ಸೊ ಅದು ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ, ಯಾವುದು ನಮ್ಮ ಪ್ರಾಬ್ಲಮ್ ಇದೆ ಕಾಂಕ್ರೀಟಲ್ಲಿ, ಸೊ ನಾವು ಒಂದೊಂದ್ಸಲ ಏನು ಮಾಡ್ತಾರೆ, ಲೇಬರ್ಸು ಜಾಸ್ತಿ ವಾಟರ್ ಆ್ಯಡ್ ಮಾಡ್ತಾರೆ. ಸೊ ಆ ವಾಟರು ನಮ್ಮ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಅದನ್ನು ಎಫೆಕ್ಟ್ ಮಾಡಬಾರ್ದಂದ್ರೆ ನಾವೇನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಅಡ್ಮಿಕ್ಷರ್. ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ನಾವು ಅಡ್ಮಿಕ್ಷರ್ಸ್ ಯೂಸ್ ಮಾಡ್ಬೋದು ವಾಟರ್ನ ರೆಡ್ಯೂಸ್ ಮಾಡೋಕ್ಕೆ. ಲೋ ವಾಟರ್ ಸಿಮೆಂಟ್ ರೇಷಿಯೋ ಇಟ್ಬಿಟ್ಟು ನಾವು ಹೈ ಸ್ಟ್ರೆಂತ್ಗೂ ಏನಂದರೆ ನಾವು ಅಚೀವ್ ಮಾಡ್ಬೋದು ಡಿಸೈನ್ ಸ್ಟ್ರೆಂತು. ಸೊ ಅದಕ್ಕೋಸ್ಕರ ಸೊ ಅಡ್ಮಿಕ್ಷರ್ಸು ಯೂಸ್ ಮಾಡ್ತಾರೆ. So admixture is defined as a material other than the cement, water and aggregates that is used as an ingredient of the concrete and it is added to the batch immediately before or during mixing. ನೋಡಿ, ಡ್ಯೂರಿಂಗ್ ಮಿಕ್ಸಿಂಗ್ ಆರ್ ಆಫ್ಟರ್ ಮಿಕ್ಸಿಂಗ್ ಅಂದರೆ ಕನ್ಸ್ಟ್ರಕ್ಷನಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟ್ ಸಿಮೆಂಟಲ್ಲೂ ಆ್ಯಡ್ ಮಾಡ್ತಾರೆ. ಸೊ 2 ಪ್ರೋಸೆಸ್ ಇದೆ, ನಿಮ್ಗೆ ಯಾವುದು ಸೈಮಲ್ಟೇನಿಯಸ್ ಈಸಿ ಆಗುತ್ತೆ ಅದು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. Additive is a material which is added at the time of the grinding cement clinker at the cement factory. So you can add any type of additive, either it may be any type of material. You can add at the either it may be in the cement factory or at the construction site.
So this is about the admixture. Admixture is nothing but, in a simple way, just remember, it is for increasing to, if you want to increase the strength of the concrete better than what you have calculated, then you have to use the admixtures. Okay, these are the following admixtures, right? So ನೋಡಿ 14 type admixtures ಇದೆ, right? Plasticizer, first one plasticizer, super plasticizer, retarders, retarding plasticizer, accelerators and accelerating plasticizers, air entraining admixtures, pozzolanic or mineral admixtures, dam proofing or waterproofing admixture, gas forming admixture, air detraining admixture, alkali aggregate expansion inhibiting admixture, workability admixture, grouting admixture, corrosion inhibiting admixture, bonding admixture. ಸೊ ಇದು ಎಲ್ಲ ಥರದ್ದು ಇದೆ. ಬಟ್ ನಾನೇನು ಹೇಳ್ತಾ ಇರೋದಂದರೆ, ನಿಮ್ಗೆ ಇಂಪಾರ್ಟೆಂಟ್ ಇರೋದು ಪ್ಲಾಸ್ಟಿಸೈಸರು, ಸೂಪರ್ ಪ್ಲಾಸ್ಟಿಸೈಸರು, ಒಂದು ನಿಮಿಷ ಪೆನ್ನು ಬರುತ್ತೆ ಅಂತ ನೋಡ್ತಾ ಇರೋದು ಫ್ರೆಂಡ್ಸ್. ಸ್ವಲ್ಪ ಇವತ್ತು ಪ್ರಾಬ್ಲಮ್ ಆಗ್ತಿದೆ ಪೆನ್ ಯಾಕೋ, ಆಯಿತಾ? ಓಕೆ, ಹೇಳ್ಬಿಡಿ. ಸೊ ನಿಮಿಷ. ಸೊ ಪ್ಲಾಸ್ಟಿಸೈಸರ್, ಸೂಪರ್ ಪ್ಲಾಸ್ಟಿಸೈಸರ್ಸು ಇಂಪಾರ್ಟೆಂಟ್ ಇದೆ, ರಿಟಾರ್ಡರ್ಸು ಇಂಪಾರ್ಟೆಂಟ್ ಇದೆ, ಆಕ್ಸಲರೇಟರ್ಸ್ ಆರ್ ಆಕ್ಸಲೇಟಿಂಗ್ ಏರ್ ಎಂಟರಿಂಗ್ ಅಡ್ಮಿಕ್ಸರ್ಸು ಒಂದು ಸ್ವಲ್ಪ ಏನಂದರೆ ಇಂಪಾರ್ಟೆಂಟ್ ಇದೆ. ಆ ಇಂಪಾರ್ಟೆಂಟ್ ಯಾವುದು ಅಡ್ಮಿಕ್ಸರ್ಸ್ ಇದೆ ಅದನ್ನು ನಾನು ಲಿಸ್ಟ್ ಔಟ್ ಮಾಡಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಯಾವ್ಯಾವ ಇಂಪಾರ್ಟೆಂಟ್ ಇದೆ, ಓನ್ಲಿ ಫ್ಯೂ, ಯಾಕೆಂದರೆ ಅದೇ ನಮ್ಗೆ ಅದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳೋದು, ಅದು ಬಿಟ್ಟು ಬೇರೆ ಯಾವುದ್ರ ಮೇಲೂ ಜಾಸ್ತಿ ಕ್ವಶನ್ ಕೇಳಲ್ಲ, ಯಾಕೆಂದರೆ ಟ್ರೆಂಡಿಂಗಲ್ಲಿ ಅವೇ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ವಶನ್ ಜಾಸ್ತಿ ಕೇಳ್ತಾರೆ. ನೋಡಿ, ಫಸ್ಟು ಪ್ಲಾಸ್ಟಿಸೈಸರ್ ಅಂದ್ರೇನು? ಸೊ ವಾಟ್ ಈಸ್ ಪ್ಲಾಸ್ಟಿಸೈಸರ್? ಇಟ್ ಈಸ್ ಅನ್ ವಾಟರ್ ರೆಡ್ಯೂಸರ್. ಅಂದರೆ ನಮ್ಮ ವಾಟರ್ ಕ್ವಾಂಟಿಟಿ ಏನು ಬೇಕಾಗುತ್ತಲ್ಲ, ವಾಟರ್ ಸಿಮೆಂಟ್ ರೇಷಿಯೋ ಏನಂತೀವಲ್ಲ, ಸೊ ಆ ವಾಟರ್ ಸಿಮೆಂಟ್ ರೇಷಿಯೋನ ನಾವು ರೆಡ್ಯೂಸ್ ಮಾಡ್ಬೋದು. ಅಂದರೆ ವಾಟರ್ ಸಿಮೆಂಟ್ ಅಂತ ನಥಿಂಗ್ ಬಟ್ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಡ್ ಫಾರ್ ಎ ಪರ್ಟಿಕ್ಯುಲರ್ ಕಾಂಕ್ರೀಟ್ ಮಿಕ್ಸ್ ಏನು ಬೇಕಾಗುತ್ತಲ್ಲ, ಸೊ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇರೋದು, ಆಯಿತಾ? ಅದರಲ್ಲಿ ನಾವು ಬೇರೆ ಯಾವುದೇ ಥರ ಮಟೀರಿಯಲ್ ಯೂಸ್ ಮಾಡ್ಬೋದು, ಆರ್ಗ್ಯಾನಿಕ್ ಮಟೀರಿಯಲು, ಇನ್ಆರ್ಗ್ಯಾನಿಕ್ ಮಟೀರಿಯಲು, ಅಥವಾ ಕೆಮಿಕಲ್ಸ್ ಯೂಸ್ ಮಾಡ್ಬೋದು, ಇಲ್ಲ ಪೋಜೋಲಿನಿಕ್ ಮಟೀರಿಯಲ್ ಯೂಸ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ಅವರ್ ರಿಕ್ವೈರ್ಮೆಂಟು, ಯಾವುದು ಥರ ರಿಕ್ವೈರ್ಮೆಂಟ್ ಇದೆ ಮತ್ತು ಸ್ಟ್ರೆಂತ್ ಏನಿದೆ, ಇದೆಲ್ಲ ಹೆಂಗೆ ಗೊತ್ತಾಗುತ್ತಂದರೆ, ನಾವು ಸೈಟಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಬಟ್ ಆವಾಗ ವರ್ಕ್ ಮಾಡುವಾಗ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಇಲ್ಲಾಂದ್ರೆ ಏನೋ ಒಂದು ನಮಗೆ ಸೊಲ್ಯೂಷನ್ನು ಬೇಕಾಗಿರುತ್ತೆ, ಯಾಕೆಂದರೆ ಸ್ಟ್ರೆಂತ್ ಅಚೀವ್ ಮಾಡೋಕ್ಕೆ. ಸೊ ಅಂಥ ಕಂಡೀಷನ್ಸಲ್ಲಿ ಯಾವುದು ಆ ಕಂಡೀಷನ್ಸ್ಗೆ ಫಿಟ್ ಆಗುತ್ತೆ ಅದನ್ನು ನೋಡಿ ಯೂಸ್ ಮಾಡ್ತಾರೆ. ಈಗ ಪ್ಲಾಸ್ಟಿಸೈಸರ್ಗೆ ಬಂದರೆ, ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆರ್ ಕಾಂಬಿನೇಷನ್ ಆಫ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ನೋಡಿ, ಆರ್ಗ್ಯಾನಿಕ್ ಇರ್ಬೋದು, ಇಲ್ಲ ಇನ್ಆರ್ಗ್ಯಾನಿಕ್ ಇರ್ಬೋದು, ವಿಚ್ ಅಲೋ ಎ ರಿಡಕ್ಷನ್ ಇನ್ ವಾಟರ್ ಕಂಟೆಂಟ್ ಫಾರ್ ದ ಗಿವನ್ ವರ್ಕ್ಯಾಬಿಲಿಟಿ. ಸೊ ಏನು ಮಾಡ್ತಾರೆ ಅಂದರೆ, ಸೊ ರಿಡಕ್ಷನ್ ಇನ್ ವಾಟರ್ ಕಂಟೆಂಟ್ ಆಗುತ್ತೆ ಫಾರ್ ಎ ಗಿವನ್ ವರ್ಕ್ಯಾಬಿಲಿಟಿ. ಅಂದರೆ ವರ್ಕ್ಯಾಬಿಲಿಟಿ ಸೇಮ್ ಇರುತ್ತೆ, ಬಟ್ ವಾಟರ್ ಕಂಟೆಂಟ್ ಏನು ಮಾಡ್ತಾರೆ ಅಂದರೆ ರಿಡ್ಯೂಸ್ ಮಾಡ್ತಾರೆ. ಸೊ ಇಟ್ ಗಿವ್ ಎ ಹೈಯರ್ ವರ್ಕ್ಯಾಬಿಲಿಟಿ ಅಟ್ ದ ಸೇಮ್ ವಾಟರ್ ಕಂಟೆಂಟ್. ಅಂದರೆ ವಾಟರ್ ಕಂಟೆಂಟ್ ಕೊಟ್ಟಿರೋ ವರ್ಕ್ಯಾಬಿಲಿಟಿಯಲ್ಲಿ ಸೇಮ್ ವಾಟರ್ ಕಂಟೆಂಟು ಆರ್ ಟರ್ಮ್ಡ್ ಆಸ್ ಪ್ಲಾಸ್ಟಿಸೈಸಿಂಗ್ ಅಡ್ಮಿಕ್ಸರ್ಸ್, ಆಯಿತಾ? ಸೊ ಇದು ಪ್ಲಾಸ್ಟಿಸೈಸರ್. ಅಂದರೆ ಗಿವನ್ ವರ್ಕ್ಯಾಬಿಲಿಟಿ ಇರುತ್ತೆ, ವರ್ಕ್ಯಾಬಿಲಿಟಿ ಕೊಟ್ಟಿದ್ದಾರೆ, ಬಟ್ ವಾಟರ್ ನಾವೇನು ಮಾಡ್ತೀವಿ, ಅದನ್ನು ರಿಡ್ಯೂಸ್ ಮಾಡ್ತೀವಿ. ನೋಡಿ, ಇದು ಯಾಕೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವು ಸೈಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ರೈಟ್? ಸೊ ಲೇಬರ್ಸ್ ಏನು ಮಾಡ್ತಾರೆ, ಅವ್ರಿಗೆ ಈಸಿ ಆಗಲಿ ಅಂತ ಅವ್ರು ಏನು ಮಾಡ್ತಾರೆ, ವಾಟರ್ ಆ್ಯಡ್ ಮಾಡ್ತಾರೆ ಕಾಂಕ್ರೀಟಲ್ಲಿ. ಸೊ ಅದೇನಾಗುತ್ತೆ, ಫುಲ್ಲು ಫ್ಲೂಡ್ ಆಗಿಬಿಡುತ್ತೆ, ಅಂದರೆ ಒಂದು ಟೈಪ್ ಆಫ್ ಫುಲ್ಲು ಲಿಕ್ವಿಡ್ ಟೈಪ್ ಆಗಿಬಿಡುತ್ತೆ, ಆಯಿತಾ? ಅವ್ರಿಗೆ ಈಸಿ ಆಗಲಿ ಅಂತ ಅವ್ರು ಆ್ಯಡ್ ಮಾಡ್ತಾರೆ. ಬಟ್ ಯಾವಾಗ ನೀವು ಮೋರ್ ಎಕ್ಸಸ್ ವಾಟರ್ ಆ್ಯಡ್ ಮಾಡಿದಾಗ, ಸೊ ಅಲ್ಲಿ ಶ್ರಿಂಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ, ಸೊ ಶ್ರಿಂಕೇಜ್ ಆಗುತ್ತೆ. ಸೊ ಶ್ರಿಂಕೇಜು, ಡ್ರೈಯಿಂಗ್ ಶ್ರಿಂಕೇಜ್ ಆದರೆ ಥಿಕ್ನೆಸ್ ಕಮ್ಮಿ ಆಗುತ್ತೆ. ಸೊ ಡ್ರೈಯಿಂಗ್ ಶ್ರಿಂಕೇಜ್ ಭಾಳ ಡೇಂಜರ್ ಇರುತ್ತೆ. ಸೊ ಅದು ವಾಟರಿಂದನೇ ಆಗುತ್ತೆ, ಯಾಕೆಂದರೆ ವಾಟರ್ ಜಾಸ್ತಿ ಆ್ಯಡ್ ಮಾಡಿದ್ರೆ ಅದು ಸರ್ಫೇಸಿಗೆ ಬಂದುಬಿಡುತ್ತೆ. ಸರ್ಫೇಸಿಂದ ಏನಾಗುತ್ತೆ ಅಂದರೆ ಅದು ಇವಾಪ್ರೇಟ್ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಜೆಲ್ ಪೋರಸಲ್ಲಿ ಪೇಸ್ಟ್ಗೆ ವಾಟರ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಪರ್ಮ್ಯಾಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಕಾಂಕ್ರೀಟ್ದು. ಸೊ ಅದೇನಂತಂದರೆ ಪೋರಸ್ ಜಾಸ್ತಿಯಾಗಿ ಸ್ಟ್ರೆಂತ್ ರೆಡ್ಯೂಸ್ ಆಗುತ್ತೆ, ವೈಟ್ಸು ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಲಿಂಕ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ವಾಟರ್ನ ಜಾಸ್ತಿ ಆ್ಯಡ್ ಮಾಡೋಂಗಿಲ್ಲ, ಸ್ವಲ್ಪ ವಾಟರಲ್ಲೇ ಮಾಡಬೇಕಂದ್ರೆ ನಾವು ಏನು ಯೂಸ್ ಮಾಡಬೇಕಂದ್ರೆ ವಾಟರ್ ರೆಡ್ಯೂಸರ್, ಪ್ಲಾಸ್ಟಿಸೈಸರ್ ಯೂಸ್ ಮಾಡಬೇಕು.
ಸೊ ಪ್ಲಾಸ್ಟಿಸೈಸರ್ ಆರ್ ಯೂಸ್ ಇನ್ ದ ಅಮೌಂಟ್ ಆಫ್ 0.1 to 0.4% ಬೈ ವೇಟ್ ಆಫ್ ದಿ ಸಿಮೆಂಟ್. 0.1 to 0.4% ಅಂದರೆ ನೀವು 100 ಗ್ರಾಮ್ ಸಿಮೆಂಟ್ ತೊಗೊಂಡ್ರೆ ಅದ್ರದ್ದು 0.4% ನೀವು ಏನು ಆ್ಯಡ್ ಮಾಡ್ಬೇಕಂದ್ರೆ ಪ್ಲಾಸ್ಟಿಸೈಸರ್ ಆ್ಯಡ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮತ್ತೆ ಇದ್ರದ್ದು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಪ್ಲಾಸ್ಟಿಸೈಸರ್ ಯೂಸ್ ಮಾಡ್ತಾ ಇದ್ರೆ ಅಂದರೆ ನೀವು ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಬಟ್ ಸಮ್ ಪರ್ಸೆಂಟೇಜಸ್ ಅಲ್ಲ ಅಷ್ಟೇ ಯೂಸ್ ಮಾಡಬೇಕು, ಆಯಿತಾ. ಸೊ at these doses at constant workability the reduction in mixing water is expected to be of the order of 5 to 15%. ಅಂದರೆ ಕಾನ್ಸ್ಟೆಂಟ್ ವರ್ಗಬಿಲಿಟಿ ಇದ್ದು ರಿಡಕ್ಷನ್ ಇನ್ ಮಿಕ್ಸಿಂಗ್ ವಾಟರ್ ಎಕ್ಸ್ಪೆಕ್ಟೆಡ್ ಟು ಬಿ ಆರ್ಡರ್ ಆಫ್ 5 to 15% ಆಗುತ್ತೆ ಅಂತ ಹೇಳ್ತಾ ಇರೋದು, ಆಯಿತಾ. ಸೊ ಇದು ಪ್ಲಾಸ್ಟಿಸೈಸರ್ ಬಗ್ಗೆ ಸಿಂಪಲ್ ಆಗಿದೆ, ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ತಿಳ್ಕೊಂಡ್ರಲ್ಲ. ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಸೊ ದ ಬೇಸಿಕ್ ಪ್ರಾಡಕ್ಟ್ ಕಾನ್ಸ್ಟಿಟ್ಯೂಟಿಂಗ್ ರೈಟ್ ಪ್ಲಾಸ್ಟಿಸೈಸರ್ಸ್ ಆರ್ ಆಸ್ ಫಾಲೋಸ್. ಸೊ ಯಾವ್ಯಾವ ಮಟೀರಿಯಲಲ್ಲಿ ನಮ್ದು ಏನಂದರೆ ಪ್ಲಾಸ್ಟಿಸೈಸರ್ಸ್ ಇರುತ್ತೆ ನೋಡಿ. ಆನಿಯೋನಿಕ್ ಸರ್ಫೇಸ್ ಸರ್ಫೇಟೆಂಟ್ಸ್ ಸಚ್ ಆಸ್ ಲಿಗ್ನೋಸಲ್ಫೇಟ್ಸ್ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಇದೇನಿದೆಯಲ್ಲ, ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಇದು ಇಂಪಾರ್ಟೆಂಟ್ ಯಾಕೆಂದರೆ ಲಿಗ್ನೋಸಲ್ಫೈಡ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳಿದ್ದಾರೆ SSC ಮೇಲೆ, SSCಯಲ್ಲಿ ಕೇಳಿದ್ದಾರೆ. ಸೊ ಲಿಗ್ನೋಸಲ್ಫೈಡ್ ಯೂಸ್ ಮಾಡ್ತಾರೆ ಆಸ್ ಎನ್ ಪ್ಲಾಸ್ಟಿಸೈಸರ್ಸ್ ಆ್ಯಂಡ್ ದೇರ್ ಮಾಡಿಫಿಕೇಶನ್ ಆ್ಯಂಡ್ ಡೆರಿವೇಟಿವ್ಸ್ salts of sulfonate and hydrocarbons. Salts of sulfonate and hydrocarbons ಯೂಸ್ ಮಾಡ್ತಾರೆ. ನಾನ್ ಅಯೋನಿಕ್ ಸರ್ಫೆಕ್ಟೆಂಟ್ಸ್ ಅದರಲ್ಲಿ ಪಾಲಿಗೊನಲ್ ಎಸ್ಟರ್ಸ್, ಆಸಿಡ್ ಆಫ್ ಹೈಡ್ರೋಕ್ಸಿಲೇಟೆಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆ್ಯಂಡ್ ದೇರ್ ಮಾಡಿಫಿಕೇಶನ್ ಆ್ಯಂಡ್ ಡೆರಿವೇಟಿವ್ಸ್. ಸೊ ಈ ಥರ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಇವೆರಡು 3 ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು, ರೈಟ್. ಅದರ್ ಪ್ರಾಡಕ್ಟ್ಸ್ ಸಚ್ ಎಸ್ ಕಾರ್ಬೋಹೈಡ್ರೇಟ್ ನೋಡಿ, ಕಾರ್ಬೋಹೈಡ್ರೇಟು ಯೂಸ್ ಮಾಡ್ತಾರೆ ಪ್ಲಾಸ್ಟಿಸೈಸರ್ಸ್ ಆಗಿ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಸೊ ಇದ್ರ ಮೇಲೂ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಸೊ ಸೂಪರ್ ಪ್ಲಾಸ್ಟಿಸೈಸರ್ಸ್. ನೆಕ್ಸ್ಟ್ ಅಂದರೆ ಪ್ಲಾಸ್ಟಿಸೈಸರ್ ಗೊತ್ತಾಯ್ತು. ಸೂಪರ್ ಅಂತಂದರೆ ಹೈ ರೇಂಜ್ ವಾಟರ್ ರೆಡ್ಯೂಸರ್. ಅದರಲ್ಲಿ ನೀವು ಎಷ್ಟು ರೆಡ್ಯೂಸ್ ಮಾಡಿರ್ತೀರಾ ಇದರಲ್ಲಿ ನೋಡಿ, ಇವಾಗ ಜಸ್ಟ್ ಹೇಳಿದ್ದೆ ನಿಮಗೆ. ಸೊ ಎಷ್ಟು ನಾವು ರೆಡ್ಯೂಸ್ ಮಾಡ್ಬೋದು ಅಂತಂದರೆ 5 to 15% ನಾವು ರೆಡ್ಯೂಸ್ ಮಾಡ್ಬೋದು. ಇಲ್ಲಿ ಕೆಳಗಡೆ 4th ಪಾಯಿಂಟ್ ಅದೇ ಇದೆ. ಅಂದರೆ ಈ ಪ್ಲಾಸ್ಟಿಸೈಸರಿಂದ ನಾವು 5 to 15% ವಾಟರ್ನ ರೆಡ್ಯೂಸ್ ಮಾಡ್ಬೋದು. ಬಟ್ ಅದೇ ನಾವು ಹೈ ರೇಂಜ್ ವಾಟರ್ ರೆಡ್ಯೂಸರ್ ಆರ್ ಸೂಪರ್ ಪ್ಲಾಸ್ಟಿಸೈಸರ್ ಯೂಸ್ ಮಾಡಿದಾಗ ಎಷ್ಟಂದರೆ 30% ನಾವು ವಾಟರ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಸರಿನಾ. ಇಷ್ಟೇ ಡಿಫ್ರೆನ್ಸ್ ಇರೋದು, ಫಸ್ಟ್ ಡಿಫ್ರೆನ್ಸು, ಆಯಿತಾ. ಸೊ use of super plasticizer permit the reduction of water to the extent up to 30% without reducing workability in the contracts to the possible reduction up to 15% in case of plasticizer, ಆಯಿತಾ. 15% ಅದರಲ್ಲಿದೆ, ಇದರಲ್ಲಿ 30%. ಇದು ಅರ್ಥ ಆಯ್ತಲ್ಲ, ಸಿಂಪಲ್ ಆಗಿದೆ ಮತ್ತು ಮೇಜರ್ ಇಂಪಾರ್ಟೆಂಟು. ಯೂಸ್ ಆಫ್ ಸೂಪರ್ ಪ್ಲಾಸ್ಟಿಸೈಸರ್ ಈಸ್ ಪ್ರಾಕ್ಟೀಸ್ ಫಾರ್ ಪ್ರೊಡಕ್ಷನ್ ಆಫ್ ಫ್ಲೋಯಿಂಗ್, ಸೆಲ್ಫ್ ಲೆವೆಲಿಂಗ್, ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಆ್ಯಂಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಹೈ ಸ್ಟ್ರೆಂತ್ ಆ್ಯಂಡ್ ಹೈ ಪರ್ಫಾರ್ಮೆನ್ಸ್ ಕಾಂಕ್ರೀಟ್. ನಾನು ಹೈ ಸ್ಟ್ರೆಂತ್ ಕಾಂಕ್ರೀಟ್ ಕ್ಲಾಸ್ ಮಾಡಿದ್ದೀನಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ, ಅಲ್ಲೋಗಿ ನೋಡಿ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಅಂದರೆ ಏನು. ಹೈ ಪರ್ಫಾರ್ಮೆನ್ಸ್ ಅಂದರೆ ಒಳ್ಳೆ ಡ್ಯೂರಾಬಿಲಿಟಿ ಕೊಡಬೇಕು, ಆ ಥರದ್ದು. ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಅಂದರೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಕಾಂಪ್ಯಾಕ್ಷನ್ ಮಾಡೋದು ಬೇಕಾಗಿಲ್ಲ, ಅದು ತಂತಾನೆ ಏನಂದರೆ ಸೆಲ್ಫ್ ಕಾಂಪ್ಯಾಕ್ಟ್ ಆಗಬೇಕು. ಸೊ ಅದ್ರದ್ದು ಪ್ರಾಪರ್ಟಿ ಸಲ್ಫೇಟ್ ಮತ್ತೆ ಮಾಡೋಣ ಸಪ್ರೇಟಾಗಿ. ಸೆಲ್ಫ್ ಲೆವೆಲಿಂಗ್ ಅಂತಂದರೆ ಅದೇ ಇದು ಏನಂದರೆ ಪ್ರಾಪರ್ಟೀಸ್ ಆಫ್ ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟ್ ಇದೆ. ಇದು ಸೆಲ್ಫ್ ಲೆವೆಲಿಂಗು, ಸೆಲ್ಫ್ ಫ್ಲೋಯಿಂಗು, ಕಾಂಪ್ಯಾಕ್ಟಿಂಗು, ಆಯಿತಾ. ಸೊ ಅದು ಆಗಬೇಕು ಅಂತ ಹೇಳ್ತಾ ಇರೋದು. ದ ಸೂಪರ್ ಪ್ಲಾಸ್ಟಿಸೈಸರ್ ಆಲ್ಸೋ ಪ್ರೊಡ್ಯೂಸ್ ಎ ಹೋಮೋಜಿನಿಯಸ್ ಕೊಹೆಸಿವ್ ಕಾಂಕ್ರೀಟ್ ನೋಡಿ, ಕೊಹೆಸಿವ್ ಕಾಂಕ್ರೀಟ್ ಆ್ಯಂಡ್ ಜನರಲಿ ವಿತೌಟ್ ಎನಿ ಟೆಂಡೆನ್ಸಿ ಫಾರ್ ಸೆಗ್ರಿಗೇಷನ್ ಆ್ಯಂಡ್ ಬ್ಲೀಡಿಂಗ್. ಸೆಗ್ರಿಗೇಷನ್ ಆಗಬಾರ್ದು, ಬ್ಲೀಡಿಂಗ್ ಆಗಬಾರ್ದು. ಸೆಗ್ರಿಗೇಷನ್ ಅಂದರೆ ಗೊತ್ತೇ ಇದೆ. ಸೊ ಒಂದು ಮಾಸ್ ಆಫ್ ಕಾಂಕ್ರೀಟಲ್ಲಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಆಯಿತಾ. ಕೋರ್ ಸೆಗ್ರಿಗೇಟು ಹೊರಗಡೆ ಬಂದರೆ, ಆಯಿತಾ, ಆ ಮಾಸ್ ಆಫ್ ಮ್ಯಾಟ್ರಿಕ್ಸ್ ಆಫ್ ಕಾಂಕ್ರೀಟಿಂದ ಹೊರಗಡೆ ಬಂದರೆ ಅದನ್ನು ಸೆಗ್ರಿಗೇಷನ್ ಅಂತೀವಿ. ಬ್ಲೀಡಿಂಗ್ ಅಂದರೆ ವಾಟರ್ ಲಿಕ್ವಿಡು ವಿತ್ ಸಿಮೆಂಟು ಅಂದರೆ ಸರ್ಫೇಸಿಗೆ ಬರುತ್ತೆ, ಕಾಂಕ್ರೀಟ್ ಸರ್ಫೇಸ್, ಅದನ್ನು ಬ್ಲೀಡಿಂಗ್ ಅಂತೀವಿ. ಅರ್ಥ ಆಯ್ತಲ್ಲ. ಸೊ ಇದು ಸೂಪರ್ ಪ್ಲಾಸ್ಟಿಸೈಸರ್ಸ್. ಸೊ ಯಾವ್ಯಾವುದು ಸೂಪರ್ ಪ್ಲಾಸ್ಟಿಸೈಸರ್ಸ್ ಏನೇನು ಪ್ರೊಡ್ಯೂಸ್ ಮಾಡುತ್ತೆ? ಎಟ್ ದ ಸೇಮ್ ವಾಟರ್ ಸಿಮೆಂಟ್ ರೇಷಿಯೋ ಮಚ್ ಮೋರ್ ವರ್ಕೆಬಲ್ ಕಾಂಕ್ರೀಟ್ ದೆನ್ ದ ಪ್ಲೇನ್ ಒನ್ಸ್. ನೋಡಿ, ಸೇಮ್ ವಾಟರ್ ಸಿಮೆಂಟ್ ರೇಷಿಯೋಗೆ ವರ್ಕೆಬಿಲಿಟಿನ ಇನ್ಕ್ರೀಸ್ ಮಾಡ್ಬೋದು, ಯಾಕೆಂದರೆ ವಾಟರ್ನ ರೆಡ್ಯೂಸ್ ಮಾಡ್ತಾ ಇದೆ. ಇಲ್ಲಿ ವಾಟರ್ನ ಅವರು ರೆಡ್ಯೂಸ್ ಮಾಡ್ತಾ ಇದ್ದಾರೆ ಅಪ್ ಟು 30%. ಅದು ಇಂಪಾರ್ಟೆಂಟ್ ಇದೆ, ಆಯಿತಾ. ನೆಕ್ಸ್ಟ್ ಪಾಯಿಂಟು, ಫಾರ್ ದ ಸೇಮ್ ವರ್ಕ್ಯಾಬಿಲಿಟಿ ಇಟ್ ಪರ್ಮಿಟ್ಸ್ ದ ಯೂಸ್ ಆಫ್ ಲೋವರ್ ವಾಟರ್ ಸಿಮೆಂಟ್ ರೇಷಿಯೋ. ಫಾರ್ ದ ಸೇಮ್ ವರ್ಕ್ಯಾಬಿಲಿಟಿ
ಇಟ್ ಪರ್ಮಿಟ್ಸ್ ದ ಯೂಸ್ ಆಫ್ ಲೋವರ್ ವಾಟರ್ ಸಿಮೆಂಟ್ ರೇಷಿಯೋ ಅಂತ ಹೇಳ್ತಾ ಇರೋದು. ಆಸ್ ಅ ಅಂದರೆ ಇದು ಗೊತ್ತಾಯ್ತಲ್ಲ, ಆಸ್ ಅ ಕನ್ಸಿಕ್ವೆನ್ಸ್ ಆಫ್ ಇನ್ಕ್ರೀಸ್ ಸ್ಟ್ರೆಂತ್ ವಿತ್ ಲೋವರ್ ವಾಟರ್ ಸಿಮೆಂಟ್ ರೇಷಿಯೋ ಇಟ್ ಈಸ್ ಆಲ್ಸೋ ಪರ್ಮಿಟ್ ರಿಡಕ್ಷನ್ ಆಫ್ ಸಿಮೆಂಟ್ ಕಂಟೆಂಟ್. ನೋಡಿ, ಸಿಮೆಂಟ್ ಕಂಟೆಂಟ್ನ ನಾವು ರಿಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸೂಪರ್ ಪ್ಲಾಸ್ಟಿಸೈಸರ್ ಯೂಸ್ ಮಾಡಿದ್ರೆ. ಆಯಿತಾ? ಸೊ ಲೋ ವಾಟರ್ ಸಿಮೆಂಟ್ನ ಯೂಸ್ ಮಾಡ್ಬೋದು, ವರ್ಕಬಿಲಿಟಿ ಇನ್ಕ್ರೀಸ್ ಮಾಡ್ಬೋದು, ಸಿಮೆಂಟ್ ಕಂಟೆಂಟ್ನ ಕಮ್ಮಿ ಮಾಡ್ಬೋದು. 3 ಪಾಯಿಂಟ್ ಇದೆ ಅದು. ಆಯಿತಾ? ಸೂಪರ್ ಪ್ಲಾಸ್ಟಿಸೈಸರ್. ನೆಕ್ಸ್ಟ್ ಇದೆ ರಿಟಾರ್ಡರ್ಸ್. ಸೊ ರಿಟಾರ್ಡರ್ ಅಂದರೆ ಏನು ನೋಡಿ, ಇಲ್ಲೇನಿದೆ, ಇದು ವಾಟರ್ನ ರಿಡ್ಯೂಸ್ ಮಾಡುತ್ತೆ, ಇದು ಮತ್ತು ಇನ್ನೂ ಜಾಸ್ತಿ ಮಾಡುತ್ತೆ. ರಿಟಾರ್ಡರ್ಸ್ ಅಂತಂದರೆ ಟೈಮ್ನ ಎಕ್ಸ್ಪ್ಯಾಂಡ್ ಮಾಡೋದು. ಆಯಿತಾ? ಸಿಮೆಂಟಲ್ಲಿ ರಿಟಾರ್ಡರ್ ಯಾವುದಿದೆ ನಿಮ್ಗೆ ಗೊತ್ತಿದೆ, ಜಿಪ್ಸಮ್ ಇದೆ, ಅದು ಟೈಮ್ನ ಇನ್ಕ್ರೀಸ್ ಮಾಡುತ್ತಲ್ಲ, ಸೆಟ್ಟಿಂಗ್ ಟೈಮ್ನ, ಅದೇ ಥರ. ಸೊ ರಿಟಾರ್ಡರ್ ಇಸ್ ಅನ್ ಅಡ್ಮಿಕ್ಸರ್ ದಟ್ ಸ್ಲೋಸ್ ಡೌನ್ ದ ಕೆಮಿಕಲ್ ಪ್ರೋಸೆಸ್ ಆಫ್ ಹೈಡ್ರೇಷನ್. ಆಯಿತಾ? ಸೊ ದ್ಯಾಟ್ ದ ಕಾಂಕ್ರೀಟ್ ರಿಮೇನ್ ಪ್ಲಾಸ್ಟಿಕ್ ಆ್ಯಂಡ್ ವರ್ಕೇಬಲ್ ಫಾರ್ ಲಾಂಗರ್ ಟೈಮ್ ದೆನ್ ದ ಕಾಂಕ್ರೀಟ್ ವಿತೌಟ್ ದ ರಿಟಾರ್ಡರ್. ಅಂದರೆ ರಿಟಾರ್ಡರ್ ಯೂಸ್ ಮಾಡಲಿಲ್ಲ ಅಂದರೆ 40 ಮಿನಿಟ್ಸು 30 ಮಿನಿಟ್ಸಲ್ಲಿ ಸೆಟ್ ಆಗುತ್ತೆ ಕಾಂಕ್ರೀಟ್. ಬಟ್ ಯಾವಾಗ ರಿಟಾರ್ಡರ್ಸ್ ಯೂಸ್ ಮಾಡಿದ್ರೆ 1 ಅವರ್ವರೆಗೂ ಟೈಮ್ ಕೊಡುತ್ತೆ ಅದು ನಿಮಗೆ. ಅಂದರೆ ನೀವು 1 ಅವರಲ್ಲಿ ನಿಮ್ಗೆ ಎಲ್ಲಿ ಅದನ್ನು ಪ್ಲೇಸ್ ಮಾಡೋದಿದೆ ಫೈನಲ್ ಆಗಿ 1 ಅವರ್ ನಿಮ್ಮ ಹತ್ರ ಟೈಮ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ರಿಟಾರ್ಡರ್ ಯೂಸ್ ಮಾಡ್ತಾರೆ. ಸೊ ರಿಟಾರ್ಡರ್ ಆರ್ ಯೂಸ್ ಟು ಓವರ್ಕಮ್ ದ ಎಕ್ಸಲರೇಟಿಂಗ್ ಎಫೆಕ್ಟ್ ಆಫ್ ಹೈ ಟೆಂಪರೇಚರ್ ಆನ್ ಸೆಟ್ಟಿಂಗ್ ಪ್ರಾಪರ್ಟೀಸ್ ಆಫ್ ಕಾಂಕ್ರೀಟ್ ಇನ್ ಹಾಟ್ ವೆದರ್ ಕಾಂಕ್ರೀಟಿಂಗ್. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗ್ಬೋದು ಹಾಟ್ ವೆದರ್ ಕಾಂಕ್ರೀಟಿಂಗ್ ಬಗ್ಗೆ ನಿಮ್ಗೆ ಕೇಳಿದಾಗ, ಯಾಕೆಂದರೆ ಅದು ಟೆಂಪ್ರೇಚರ್ ಮೇಲೆ ಎಫೆಕ್ಟ್ ಆಗುತ್ತೆ. ಟೆಂಪ್ರೇಚರು ಪ್ರಾಪರ್ಟೀಸ್ ಆಫ್ ಕಾಂಕ್ರೀಟ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಅದಕ್ಕೋಸ್ಕರ ಅಂತ ಅಲ್ಲಿ ರಿಟಾರ್ಡರ್ ಯೂಸ್ ಮಾಡ್ತಾರೆ. ಅಡ್ಮಿಕ್ಸರ್ ವಿಚ್ ಹ್ಯಾವ್ ಬೀನ್ ಸಕ್ಸಸ್ಫುಲಿ ಯೂಸ್ಡ್ ಆಸ್ ರಿಟಾರ್ಡಿಂಗ್ ಏಜೆಂಟ್. ನೋಡಿ, ಯಾವ್ಯಾವುದು ಅಡ್ಮಿಕ್ಸರ್ಸ್ನ ಆರ್ ಏನಂತಾರೆ ರಿಟಾರ್ಡರ್ ಏಜೆಂಟ್ನ ಯೂಸ್ ಮಾಡೋದು. ಲಿಗ್ನೋ ಸಲ್ಫರಿಕ್ ಆ್ಯಸಿಡ್ ಆ್ಯಂಡ್ ದೇರ್ ಸಾಲ್ಟ್ಸ್, ಹೈಡ್ರೋಕ್ಸಿಲೇಟೆಡ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ದೇರ್ ಸಾಲ್ಟ್ಸ್. ಸೊ ಇದನ್ನು ರಿಟಾರ್ಡರ್ ಆಗಿ ಯೂಸ್ ಮಾಡ್ತಾರೆ. ಅದನ್ನು ನಾನು ಮಾರ್ಕ್ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ಆಯಿತಾ? ಅದನ್ನು ನೀವು ಸಪ್ರೇಟಾಗಿ ಬರ್ಕೊಳ್ಳಿ. ಸೊ ವಿಚ್ ಇನ್ ಅಡಿಷನ್ ಟು ದ ರಿಟಾರ್ಡಿಂಗ್ ಎಫೆಕ್ಟ್ ಆಲ್ಸೋ ರಿಡ್ಯೂಸ್ ದ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಮೆಂಟ್ ಫಾರ್ ಎ ಗಿವನ್ ವರ್ಕಬಿಲಿಟಿ. ಸೊ ವಾಟರ್ ಕಾಂಟೆಂಟ್ನು ಕಮ್ಮಿ ಮಾಡುತ್ತೆ ಮತ್ತು ವರ್ಕಬಿಲಿಟಿನೂ ಜಾಸ್ತಿ ಮಾಡುತ್ತೆ. ನಾರ್ಮಲ್ ಡೋಸ್ ಏನಿದೆ ಅದರದ್ದು 0.05 to 0.1% ಇದೆ. 0.1% ಆ್ಯಡ್ ಮಾಡ್ಬೋದು. ಆಯಿತಾ? ನೀವು ಏನೇ ಆ್ಯಡ್ ಮಾಡಿ, ಆಯಿತಾ, ಅಡ್ಮಿಕ್ಸರ್ಸು ಅದನ್ನು ಯಾವತ್ತು ಸಿಮೆಂಟ್ ಕ್ವಾಂಟಿಟಿಯಿಂದನೇ ಆ್ಯಡ್ ಮಾಡಬೇಕು. ಆಯಿತಾ? ಬೇರೆ ಯಾವುದೋ ಕ್ವಾಂಟಿಟಿನೂ ನೋಡೋಂಗಿಲ್ಲ, ಸಿಮೆಂಟ್ ಕ್ವಾಂಟಿಟಿ ನೋಡೇ ಆ್ಯಡ್ ಮಾಡಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದೆ ಎಕ್ಸ್ಲರೇಟರ್ಸ್ ಅಂದರೆ ಏನು? ರಿಟಾರ್ಡರ್ ಅಂದರೆ ಗೊತ್ತಾಯ್ತಲ್ಲ, ರಿಟಾರ್ಡ್ ಅಂದರೆ ರಿಟಾರ್ಡ್ ಮಾಡೋದು ಅಂದರೆ ಡಿಲೇ ಮಾಡೋದು. ಸೊ ಎಕ್ಸಲರೇಟರ್ ಅಂದರೆ ಏನು ಗೊತ್ತಿದೆ? ನೀವು ಹತ್ರ ಬೈಕ್ ಇದೆ, ಎಕ್ಸಲೇಟ್ ಮಾಡ್ತೀರಾ, ಫಾಸ್ಟ್ ಆಗುತ್ತೆ ನಿಮ್ಮ ಬೈಕು. ನೀವು ಎಕ್ಸಲರೇಟ್ ಮಾಡಿದಾಗ, ಆಯಿತಾ, ಕಾರ್ ಇದ್ದರೆ ಕಾರ್ನ ಎಕ್ಸಲರೇಟ್ ಮಾಡಿದಾಗ ಏನಾಗುತ್ತೆ? ಕಾರ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಬೈಕ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಅಂದರೆ ಸ್ಪೀಡಾಗಿ ಹೋಗ್ತೀರಾ. ಅದೇ ಥರ ಸೆಟ್ಟಿಂಗ್ ಆಫ್ ಕಾಂಕ್ರೀಟು ಅಲ್ಲ ಸೆಟ್ಟಿಂಗ್ ಆಫ್ ಸಿಮೆಂಟ್ ಏನಿದ್ರು ಫಾಸ್ಟ್ ಆಗುತ್ತೆ ಎಕ್ಸಲರೇಟರ್ ಯೂಸ್ ಮಾಡಿದ್ರೆ. ಸೊ ಎಕ್ಸಲರೇಟಿಂಗ್ ಅಡ್ಮಿಕ್ಸರ್ಸ್ ಆರ್ ಆ್ಯಡೆಡ್ ಟು ಕಾಂಕ್ರೀಟ್ ಟು ಇನ್ಕ್ರೀಸ್ ದ ರೇಟ್ ಆಫ್ ಅರ್ಲಿ ಸ್ಟ್ರೆಂತ್ ಡೆವಲಪ್ಮೆಂಟ್ ಇನ್ ದ ಕಾಂಕ್ರೀಟ್. ಆಯಿತಾ? ಅರ್ಲಿ ಸ್ಟ್ರೆಂತ್ ಬೇಕಾದರೆ ಎಕ್ಸಲರೇಟರ್ ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿದೆ. ಸೊ ಯಾವ ಥರ ಏನೇನು ಏನೇನು ಹೆಲ್ಪ್ ಮಾಡುತ್ತಂದರೆ ಪರ್ಮಿಟ್ ಅರ್ಲಿಯರ್ ರಿಮೂವಲ್ ಆಫ್ ಫಾರ್ಮ್ ವರ್ಕ್. ನೋಡಿ, ನೀವು 3 ದಿವಸ ಆದಮೇಲೆ ಫಾರ್ಮ್ ವರ್ಕ್ ತೆಗೆಯೋದು ಬೇಕಾದರೆ ನಾರ್ಮಲ್ ಆಗಿ, ಬಟ್ ಎಕ್ಸಲರೇಟರ್ ಯೂಸ್ ಮಾಡಿದ್ರೆ ನೀವು 24 ಅವರ್ಸು 1 ಡೇಗಿಂತ ಮುಂಚೆನೂ ತೆಗಿಬೋದು. ಆಯಿತಾ? ಸೊ ಅಂಥ ಕಂಡೀಷನ್ಸಲ್ಲಿ ನೀವು ಎಕ್ಸಲರೇಟರ್ ಯೂಸ್ ಮಾಡಬೇಕಾಗುತ್ತೆ. ಸೊ ರೆಡ್ಯೂಸ್ ದ ರಿಕ್ವೈರ್ಡ್ ಪೀರಿಯಡ್ ಆಫ್ ಕ್ಯೂರಿಂಗ್ ಟೈಮು ರೆಡ್ಯೂಸ್ ಮಾಡುತ್ತೆ, ಇದು ಇಂಪಾರ್ಟೆಂಟು. ಅಡ್ವಾನ್ಸ್ ದ ಟೈಮ್ ದಟ್ ದ ಸ್ಟ್ರಕ್ಚರ್ ಕ್ಯಾನ್ ಬಿ ಪ್ಲೇಸ್ ಇನ್ ಸರ್ವಿಸ್. ಅಂದರೆ ನಾವು ಫಾಸ್ಟಾಗಿ ಮಾಡ್ಬೋದು ಕನ್ಸ್ಟ್ರಕ್ಷನ್ನ ಅಂತ ಹೇಳ್ತಾ ಇದ್ದಾರೆ. ಪಾರ್ಷಿಯಲಿ ಕಂಪನ್ಸೇಟ್ ಫಾರ್ ದ ರಿಟಾರ್ಡಿಂಗ್ ಎಫೆಕ್ಟ್ ಆಫ್ ಲೋ ಟೆಂಪರೇಚರ್ ಆ್ಯಂಡ್ ಡ್ಯೂರಿಂಗ್ ಕೋಲ್ಡ್ ವೆದರ್ ಕಾಂಕ್ರೀಟಿಂಗ್. ನೋಡಿ, ಕಂಪನ್ಸೇಟ್ ಮಾಡ್ಬೋದು ಕೋಲ್ಡ್ ವೆದರ್ ಕಾಂಕ್ರೀಟಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಮರ್ಜೆನ್ಸಿ ರಿಪೇರ್ ವರ್ಕು ಎಕ್ಸಲರೇಟರ್ ಯೂಸ್ ಮಾಡ್ತಾರೆ, ಯಾಕೆಂದರೆ ಬೇಗ ಸೆಟ್ ಆಗುತ್ತೆ. ಸೊ ಕಾಮನ್ಲಿ ಯೂಸ್ ಮಟೀರಿಯಲ್ ಆ್ಯಸ್ ಅನ್ ಎಕ್ಸಲರೇಟರ್ ವಾಸ್ ಕ್ಯಾಲ್ಸಿಯಂ ಕ್ಲೋರೈಡ್, ಸೊಲ್ಯೂಬಲ್ ಕಾರ್ಬೊನೇಟ್ಸ್, ಸಿಲಿಕೇಟ್ಸ್, ಫ್ಲೋನೋಸಿಲಿಕೇಟ್ಸ್ ಆ್ಯಂಡ್ ಸಮ್ ಆಫ್ ದ ಆರ್ಗಾನಿಕ್ ಕಾಂಪೌಂಡ್ಸ್ ಸಚ್ ಆಸ್ ಟ್ರಯೋಥೊಲೋಲಾಮೀನ್ ಆರ್ ಯೂಸ್ಡ್. ಅಂದರೆ ಇವು ನೋಡಿ, ಇವು ತುಂಬ ಕಷ್ಟ ಇದೆ ನೆನಪಿಡೋದು, ಆದರೂ ಒಂದು ಸಲ ನೋಡ್ಕೊಳ್ಳಿ, ಯಾಕೆಂದರೆ ಅಷ್ಟು ನೀವು ಪ್ರೊನೌನ್ಸಿಯೇಟ್ ಮಾಡೋಕ್ಕೆ ಆಗಲ್ಲ ಅದಕ್ಕೆ. ಓಕೆ, ಎಕ್ಸಲರೇಟರ್ ಬಗ್ಗೆ ಗೊತ್ತಾಯ್ತಲ್ಲ. ಸೊ ಈ ಪಾಯಿಂಟು ಕೆಳಗಡೆ ಪಾಯಿಂಟ್ನು ಸ್ವಲ್ಪ ನೆನಪಿಟ್ಕೊಳ್ಳಿ, ರೈಟ್. ಸೊ ನೆಕ್ಸ್ಟು ಏರ್ ಎಂಟರಿಂಗ್ ಏಜೆಂಟ್. ಸೊ ನೆಕ್ಸ್ಟ್ ಇದೆ ಏರ್ ಎಂಟರಿಂಗ್ ಅಡ್ಮಿಕ್ಸರ್ಸ್. ಸೊ ಏರ್ ಎಂಟರಿಂಗ್ ಅಡ್ಮಿಕ್ಸರ್ಸ್ ಏನಿದೆ ನೋಡಿ. ಸೊ ಏರ್ ಎಂಟರಿಂಗ್ ಕಾಂಕ್ರೀಟ್ ಇಸ್ ಮೇಡ್ ಬೈ ಮಿಕ್ಸಿಂಗ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಏರ್ ಎಂಟರಿಂಗ್ ಏಜೆಂಟ್. ಸೊ ಇದೊಂದು ಏಜೆಂಟ್ ಥರ ಇರುತ್ತೆ, ಆರ್ ಬೈ ಯೂಸಿಂಗ್ ಏರ್ ಎಂಟರಿಂಗ್ ಸಿಮೆಂಟ್. ಸೊ ಸಿಮೆಂಟ್ ಅಂದರೆ ಇದು ಫ್ಯಾಕ್ಟ್ರಿಯಲ್ಲೂ ಮಾಡ್ಬೋದು,
ಅಥವಾ ನೀವು ಅಡ್ಮಿಕ್ಸ್ಚರ್ಸು ನೀವು ಕನ್ಸ್ಟ್ರಕ್ಷನ್ ಯಾವಾಗ ಕಾಂಕ್ರೀಟ್ ಪ್ಲೇಸ್ ಮಾಡ್ತಾ ಇರ್ತೀರಲ್ಲ ಅವಾಗೂ ಮಾಡ್ಬೋದು. ಸೊ ದೀಸ್ ಏರ್ ಎಂಟರಿಂಗ್ ಏಜೆಂಟ್ಸ್ ಇನ್ಕಾರ್ಪೊರೇಟ್ millions of non-coalescing air bubbles which will act as a flexible ball bearings and will modify the properties of plastic concrete regarding workability, segregation, bleeding and finishing quality of the concrete. ಈ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ರು ಏನಂದ್ರೆ ಒಂಥರ ಏರ್ ಬಬಲ್ ಏನ್ ಮಾಡ್ತಾರೆ ಅಂದ್ರೆ ಆ್ಯಡ್ ಮಾಡ್ತಾರೆ ಕಾಂಕ್ರೀಟ್ ಅಲ್ಲಿ. ಸೊ ಆ ಏರ್ ಬಬಲ್ಲು ಯಾವ ಥರ ಆ್ಯಕ್ಟ್ ಮಾಡುತ್ತಂದ್ರೆ ಅದೊಂದು ಮಿನೆಟ್ ಒನ್ ಟೈಪ್ ಆಫ್ ಯಾವುದೇ ಥರದ್ದು ಏನಂದರೆ ಏರ್ ಏನು ಪ್ರೆಸೆನ್ಸ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡುತ್ತೆ. ಒಂದು ಟೈಪ್ ಆಫ್ ಬಬಲ್ ಟೈಪ್ ಆಗಿಬಿಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಸೆಗ್ರಿಗೇಷನು, ವರ್ಕ್ಯಾಬಿಲಿಟಿ, ಬ್ಲೀಡಿಂಗು, ಕ್ವಾಲಿಟಿನೂ ಬರುತ್ತೆ. ಸರಿನಾ? ಸೊ ಇಂಟ್ರೊಡ್ಯೂಸು ಮಾಡ್ತಾರೆ. ಏರ್ ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ಏರ್ ರಿಮೂವ್ ಮಾಡ್ಬೋದು, ಡಿಪೆಂಡ್ಸು. ಸೊ ಇಟ್ ಆಲ್ಸೋ ಮಾಡಿಫೈಸ್ ದ ಪ್ರಾಪರ್ಟೀಸ್ ಆಫ್ ಹಾರ್ಡ್ನೆಡ್ ಕಾಂಕ್ರೀಟ್. ಸೊ ಹಾರ್ಡ್ನೆಡ್ ಕಾಂಕ್ರೀಟ್ದು ಮಾಡಿಫೈ ಆಗುತ್ತೆ. ಇಟ್ ರೆಸಿಸ್ಟೆನ್ಸ್ ಟು ಫ್ರಾಸ್ಟ್ ಆ್ಯಕ್ಷನ್ ಆ್ಯಂಡ್ ಪರ್ಮ್ಯಾಬಿಲಿಟಿ. ಸೊ ಅದೇ ಪರ್ಮ್ಯಾಬಿಲಿಟಿನೂ ಏನಂತಾರೆ ರೆಡ್ಯೂಸು ಮಾಡುತ್ತೆ ಅಂತ ಹೇಳ್ತಾ ಇರೋದು. ಇನ್ಕ್ರೀಸ್ ಮಾಡುತ್ತೆ ಪರ್ಮ್ಯಾಬಿಲಿಟಿ. ಏರ್ ಎಂಟ್ರೈನಿಂಗ್ ಏಜೆಂಟ್ಸ್ ಆರ್ ಯೂಸ್ ಫಾರ್ ಮೇಕಿಂಗ್ ಏರ್ ಎಂಟ್ರೈನ್ಡ್ ಕಾಂಕ್ರೀಟ್. ಏರ್ ಎಂಟ್ರೈನ್ಡ್ ಕಾಂಕ್ರೀಟ್ ಅಂತ ಬರುತ್ತೆ, ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಸೊ ನ್ಯಾಚುರಲ್ ವುಡ್ ರೆಸಿನ್ಸ್ ಅಂತ ಈಗ ಏರ್ ಎಂಟ್ರೈನಿಂಗ್ ಅಡ್ಮಿಕ್ಸ್ಚರ್ಸ್ ಅಂತ ಯಾವುದು ಮಟೀರಿಯಲ್ನ ಯೂಸ್ ಮಾಡ್ಬೋದು. ನ್ಯಾಚುರಲ್ ವುಡ್ ರೆಸಿನ್ಸ್ ಆಗಿ ಆ್ಯನಿಮಲ್, ವೆಜಿಟೇಬಲ್ ಫ್ಯಾಟ್ಸ್ ಮತ್ತು ಆಯಿಲ್ಸ್ನ ಯೂಸ್ ಮಾಡ್ಬೋದು. ಸಚ್ ಆಸ್ ಟೆಲೋ, ಒಲಿವೆ ಆಯಿಲ್ ಆ್ಯಂಡ್ ದೇರ್ ಫ್ಯಾಟಿ ಆ್ಯಸಿಡ್ ಸಚ್ ಆಸ್ ಸ್ಟೆರಿಕ್ ಆ್ಯಂಡ್ ಒಲಿಕ್ ಆ್ಯಸಿಡ್. ಸೊ ಇದನ್ನು ಯೂಸ್ ಮಾಡ್ಬೋದು. ಈ ಕೆಳಗಡೆ ಇರೋ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಆಯಿತಾ, ಅದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಏಕೆಂದರೆ ಅವರು ಯಾವುದು ಏನಂದರೆ ಸೊಲ್ಯೂಷನ್ ಕೇಳ್ತಾರೆ ಇಲ್ಲ ಯಾವುದು ಕೆಮಿಕಲ್ ಕೇಳ್ತಾರೆ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ ಇದು ಏರ್ ಎಂಟರಿಂಗ್ ಏಜೆಂಟು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. Thanks for watching our videos because I want to make more videos, right? ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಯಾರ್ಯಾರಿಗೆ ಏನೇ ಥರದ್ದು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಈ ಥರ ಕಮೆಂಟ್ ಮಾಡಿಬಿಡಿ, ಕಮೆಂಟ್ ಬಾಕ್ಸಲ್ಲಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಎಲ್ಲರೂ ಆಯಿತಾ. ಸೊ ಟೆಲಿಗ್ರಾಮ್ ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಆಲ್ರೆಡಿ. ಅಲ್ಲೋಗಿ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಚಾನಲ್. ಯಾವುದೇ ಥರ ಡೌಟ್ ಇದ್ದರೆ ಏನಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಕ್ಲಾಸ್ ಅರ್ಥ ಆಯ್ತಲ್ಲ? ಇವತ್ತಿನ ಕ್ಲಾಸು ಅರ್ಥ ಆಯ್ತಾ? ಅಡ್ಮಿಕ್ಸ್ಚರ್ಸು. ಸೊ ಅಡ್ಮಿಕ್ಸ್ಚರ್ಸ್ ಏನಿದೆ ಏನಿಲ್ಲ ಎಲ್ಲ ಅರ್ಥ ಆಯ್ತಾ ಅಂತ ಅನಿಸುತ್ತೆ. ಅರ್ಥ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ಇನ್ನೊಂದು ಸಲ ಮಾಡ್ತೀನಿ ಆಯಿತಾ. ಸೊ ಕಾಂಕ್ರೀಟ್ ಟೆಕ್ನಾಲಜಿ ಬೇಗ ಮುಗಿಸ್ಬಿಡೋಣ, ಆಮೇಲೆ RCC ಸ್ಟಾರ್ಟ್ ಮಾಡೋಣ. ಓಕೆನಾ? ಸರಿ, ಓಕೆ, ಬಾಯ್.